ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಸ್ಟೇಟಸ್ ಯಾವ ಥರ ಚೆಕ್ ಮಾಡಿ ನೋಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. SSP ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಯಾವುದೇ ಸ್ಕಾಲರ್ಶಿಪ್ ಆಗಿದ್ರೂ ನಾವು ಇಲ್ಲಿ ಆನ್ಲೈನ್ ಮೂಲಕ ಸ್ಟೇಟಸ್ನ ಚೆಕ್ ಮಾಡಿ ನೋಡ್ಕೋಬಹುದು. ಇದನ್ನು ನೋಡಿಕೊಳ್ಳಲು ಎಲ್ಲಕ್ಕಿಂತ ಮೊದಲು ನಾವು SSP ಪೋರ್ಟಲ್ನ ಓಪನ್ ಮಾಡಿಕೊಂಡು ID ಮತ್ತು ಪಾಸ್ವರ್ಡ್ ಹಾಕಿ ಇದನ್ನು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದ ಬಳಿಕ ನಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಸ್ಟೂಡೆಂಟ್ ಇಯರ್ ವೈಸ್ ಸ್ಟೇಟಸ್ ಅಂತ. ಇಲ್ಲಿ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಸ್ಟೇಟಸ್ ನೋಡಲು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಬಂದಿರುತ್ತೆ. ಇಲ್ಲಿ ಇಯರ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕೂಡ ನೀವು ಚೆಕ್ ಮಾಡಿ ನೋಡ್ಕೋಬೋದು. ಪ್ರೆಸೆಂಟ್ ಇಯರ್ ಅಂದರೆ ಕರೆಂಟ್ ಇಯರ್ 25-26 ಮೇಲೆ ನೀವು ಕ್ಲಿಕ್ ಮಾಡಿದ ಬಳಿಕ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಒಂದು ಫೈಲ್ ಓಪನ್ ಆಗುತ್ತೆ. ಈ ಫೈಲ್ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಒಂದು PDF ರೂಪದಲ್ಲಿ ಒಂದು ಫೈಲ್ ಓಪನ್ ಆಗುತ್ತೆ. ಆ ಫೈಲ್ನಲ್ಲಿ ನಾವು ಏನೆಲ್ಲ ಆಗಿದೆ ಎಲ್ಲ ಮಾಹಿತಿ ಇಲ್ಲಿ ಚೆಕ್ ಮಾಡಿ ನೋಡ್ಕೋಬಹುದು ನೋಡಿ. ಇದು ಓಪನ್ ಆದ ಬಳಿಕ ನಾವು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಬೇಕು. ಸ್ಕ್ರೋಲ್ ಡೌನ್ ಆದ ಬಳಿಕ ನೋಡಿ ಇಲ್ಲಿ ವೆರಿಫಿಕೇಷನ್ ಎಲ್ಲ ಸಕ್ಸಸ್ಫುಲ್ ಆಗಿದೆ. ನಿಮ್ಮ ಯಾವ ಬ್ಯಾಂಕಿಗೆ ಇದು ನಿಮ್ಮ ಆಧಾರ್ ಲಿಂಕ್ ಇದೆ, ಯಾವ ಬ್ಯಾಂಕಿಗೆ ಸೀಡ್ ಆಗಿದೆ, ಎಲ್ಲ ಮಾಹಿತಿ ಇದರಲ್ಲಿ ನಾವು ನೋಡ್ಕೋಬಹುದು. ಯಾವ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ ಇಲ್ಲಿ ಶೋ ಆಗುತ್ತೆ. ವೆರಿಫಿಕೇಷನ್ ಸಕ್ಸಸ್ಫುಲ್ ಆದರೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ಒಂದು ಪಕ್ಷ ಏನಾರು ಪ್ರಾಬ್ಲಮ್ ಆಗಿದರೆ ನೋ ಅಂತ ಬಂದಿರುತ್ತೆ. ಎಲಿಜಿಬಲ್ ಕೂಡ ಇಲ್ಲಿ ಎಸ್ ಆಗಿದೆ. ನಂತರ ಈಗ ಇದು DBT ಮುಖಾಂತರ ಪುಷ್ ಆಗಿದೆ ಇಲ್ಲ ಅನ್ನೋದನ್ನು ಚೆಕ್ ಮಾಡಲು ಇಲ್ಲಿ 2ನೇ ಪೇಜ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ. ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೆಕೆಂಡ್ ಪೇಜ್ ಇದು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಪುಷ್ ಟು DBT ಎಸ್ ಅಂತ ಬಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ. ಒಂದು ಪಕ್ಷ ನೋ ಅಂತ ಬಂದಿದ್ದರೆ ಇನ್ನೂ ಇದು ಹಣ ಜಮಾ ಆಗಿಲ್ಲ, ಅಂದರೆ DBT ಇನ್ನೂ ಪುಷ್ ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಂದು ಪಕ್ಷ ನಿಮಗೆ ಎಸ್ ಅಂತ ಬಂದಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ಚೆಕ್ ಮಾಡಿ ನೋಡಿಕೊಳ್ಳಬಹುದು. ಒಂದು ಪಕ್ಷ ನೋ ಅಂತ ಇದ್ದರೆ ಅದು ಎಸ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕ ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಂದಿದೆ ಇಲ್ಲ ಅನ್ನೋದನ್ನು ಚೆಕ್ ಮಾಡಿ ನೋಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ, ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.